ಕೆಳಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆಶೀಶ್ ಆಚಾರ್ಯ ಕೆ. ಇವರು ಜುಲೇಖಾ ಯೆನೆಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ನಲ್ಲಿ ಕನ್ಸಲ್ಟೆಂಟ್ ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳಿದರೆ ಏನು ಅಂದರೆ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸೋದಾದರೆ ಏನಿದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು? ಸೊ ಸಿಂಪಲ್ ಆಗಿ ಹೇಳೋದಾದರೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂದರೆ ರೇಡಿಯೋ ಆ್ಯಕ್ಟಿವ್ ಮೆಡಿಸಿನ್ಸ್, ಅಂದರೆ ವಿಕಿರಣಶೀಲ ಔಷಧಿಗಳು. ಇದನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕಿತ್ಸೆ ಮಾಡಲಿಕ್ಕಿರ್ಬೋದು, ಇಲ್ಲ ರೋಗ ಪತ್ತೆ ಹಚ್ಚಲಿಕ್ಕಿರ್ಬೋದು ನಾವು ಉಪಯೋಗಿಸ್ತೇವೆ. ಇದರಲ್ಲಿ ಬರುವ ಎಲ್ಲ ಸ್ಕ್ಯಾನ್ಸ್ ಅಥವಾ ಟ್ರೀಟ್ಮೆಂಟ್ಗೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವೆ. ಇದರಲ್ಲಿ ನಿಮಗೆ ಜನಸಾಮಾನ್ಯರಿಗೆ ಕೇಳಿರುವಂಥದ್ದು ಕಾಮನ್ ಆಗಿ ಏನಂದರೆ ಪೆಟ್ ಸ್ಕ್ಯಾನ್ ಅಂತ ಕೇಳಿರ್ಬೋದು. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತದೆ. ಬಟ್ ಇದಕ್ಕಿಂತ ಮೀರಿ ಇನ್ನೂ ಅನೇಕ ಬಗೆಯ ಸ್ಕ್ಯಾನ್ಗಳು ಅಥವಾ ಟ್ರೀಟ್ಮೆಂಟ್ಗಳು ಇದರಲ್ಲಿ ಬರುತ್ತೆ. ಡಾಕ್ಟರ್, ಈಗ ತಾವು ಹೇಳಿದ್ರಿ, ಈಗ ಇದರಲ್ಲಿ ರೇಡಿಯೇಷನ್ ಅನ್ನು ಅಂದರೆ ವಿಕಿರಣಗಳನ್ನೆಲ್ಲ ಬಳಸಲಾಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ರೇಡಿಯೇಷನ್ ಅಂತ ಹೇಳಿದಾಗ ಜನರಿಗೆ ಒಂದು ರೀತಿಯ ಭಯ ಇರುತ್ತೆ, ರೇಡಿಯೇಷನಿಂದ ಆರೋಗ್ಯಕ್ಕೆ ಏನಾದರೂ ಸೈಡ್ ಇಫೆಕ್ಟ್ಸ್ ಆಗ್ತದೆ ಹೇಗೆ ಅಂತ ಹೇಳಿ. ಏನು ಹೇಳ್ತೀರಾ ಡಾಕ್ಟರ್ ಇದಕ್ಕೆ? ಹೌದು. ಸೊ ಜನಸಾಮಾನ್ಯರಲ್ಲಿ ಮಿಸ್ಕನ್ಸೆಪ್ಷನ್ ಸಾಮಾನ್ಯವಾಗಿರುತ್ತೆ. ಏನಂದರೆ ರೇಡಿಯೇಷನ್ ಅಂದರೆ ಅದು ಅಟಮ್ ಬಾಂಬ್, ಆ ಥರ ತುಂಬ ಭಯ ಇರುತ್ತೆ. ಆದರೆ ನಮ್ಮಲ್ಲಿ ಭಾರತದಲ್ಲಿ ರೇಡಿಯೇಷನ್ಗೆ ಅಂತ, ರೇಡಿಯೋ ಆ್ಯಕ್ಟಿವ್ ಮೆಡಿಸಿನ್ಗಳಿಗೆ ಅಂತ ಅದನ್ನು ಡೀಲ್ ಮಾಡಲಿಕ್ಕೆ ಒಂದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ. ಇದನ್ನು ಎಲ್ಲ ಕಂಟ್ರೋಲ್ ಮಾಡಿ ಇವರು ಎಲ್ಲ ರೇಡಿಯೇಷನ್ ರಿಲೇಟೆಡ್ ಏನೇ ಇರ್ಬೋದು, ರೇಡಿಯೇಷನ್ ಲಿಮಿಟ್ ಇರ್ಬೋದು, ಎಲ್ಲದನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ. ಹಾಗೆ ಈಗ ನಾವು ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ಯೂಸ್ ಮಾಡುವಂಥ ರೇಡಿಯೇಷನ್ ತುಂಬ ಕಡಿಮೆ ಪ್ರಮಾಣದ ರೇಡಿಯೇಷನ್ ಆಗಿರ್ತದೆ. ಹಾಗೆ ಇದನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಏನೇ ಸೈಡ್ ಇಫೆಕ್ಟ್ ಇಲ್ಲದೆ ಮಾಡುವಂಥ ರೇಡಿಯೇಷನ್ ಇರ್ತದೆ. ತಾವು ಆವಾಗಲೇ ಹೇಳಿದ್ರಿ ಇದನ್ನು ಚಿಕಿತ್ಸೆಗೂ ಬಳಸಲಾಗುತ್ತೆ ಮತ್ತು ರೋಗ ಪತ್ತೆಗೂ ಬಳಸಲಾಗುತ್ತೆ ಅಂತ. ಮೊದಲನೇದಾಗಿ ರೋಗ ಪತ್ತೆಗೆ ಯಾವ ರೀತಿಯಾಗಿ ಇದನ್ನು ಬಳಸಲಾಗುತ್ತೆ ಡಾಕ್ಟ್ರೆ? ಸೊ ಕಾಮನ್ ಆಗಿ ಎಲ್ರಿಗೂ ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ಗೊತ್ತಿರುವಂಥ ಒಂದು ಸ್ಕ್ಯಾನ್ ಅಂದರೆ ಪೆಟ್ ಸ್ಕ್ಯಾನ್. ಪೆಟ್ ಸ್ಕ್ಯಾನ್ 21ನೇ ಶತಮಾನದ ತುಂಬ ಇಂಪಾರ್ಟೆಂಟ್ ಇನ್ವೆನ್ಷನ್ಗಳಲ್ಲೂ ಒಂದು ಪೆಟ್ ಸ್ಕ್ಯಾನ್. ಈಗ ಕ್ಯಾನ್ಸರ್ ಬಂದರೆ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗಲಿಕ್ಕೆ ಈ ಪೆಟ್ ಸ್ಕ್ಯಾನ್ ತುಂಬ ಅಗತ್ಯವಾಗಿದೆ. ಹಾಗೂ ಕ್ಯಾನ್ಸರ್ ಬಂದಿದೆ ಅಂತ ಆಲ್ರೆಡಿ ಗೊತ್ತಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಇದು ನಮಗೆ ಪೇಷಂಟ್ಗೆ ಸಿಂಪ್ಟಮ್ ಮೂಲಕ ಗೊತ್ತಾಗೋದಿಲ್ಲ, ಒಂದು ಸ್ಕ್ಯಾನ್ ಬೇಕೇ ಬೇಕು. ಸೊ ಈ ಸ್ಕ್ಯಾನ್ ಎಲ್ಲ ಇದು ಫುಲ್ ಬಾಡಿ ಸ್ಕ್ಯಾನ್ ಆದ ಕಾರಣ ತಲೆಯಿಂದ ಕಾಲಿನ ತನಕ ಎಲ್ಲ ಇಡೀ ಬಾಡಿ ಕವರ್ ಆಗ್ತದೆ. ಇದರಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಇದು ಈ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ. ಹಾಗೆ ಕ್ಯಾನ್ಸರ್ ಹರಡಿದೆ, ಈ ಸ್ಕ್ಯಾನ್ ತುಂಬ ಇಂಪಾರ್ಟೆಂಟ್ ಇದೆ ಈ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಲಿಕ್ಕೆ. ಸೊ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಇಂದ ರೆಸ್ಪಾಂಡ್ ಆಗ್ತಾ ಇದೆಯಾ, ಇಲ್ಲ ಪ್ರೋಗ್ರೆಷನ್ ಆಗ್ತಾ ಇದೆಯಾ, ಪೇಷಂಟ್ಗೆ ಕಾಯಿಲೆ ಜಾಸ್ತಿ ಆಗ್ತಿದೆಯಾ, ಕಾಯಿಲೆ ಕಮ್ಮಿ ಆಗ್ತಿದೆಯಾ, ಇದೆಲ್ಲ ಗೊತ್ತಾಗಲಿಕ್ಕೆ ಮತ್ತು ಇನ್ನೊಂದು ಪೆಟ್ ಸ್ಕ್ಯಾನ್ ಮಾಡ್ತಾರೆ ಟ್ರೀಟ್ಮೆಂಟ್ ರೆಸ್ಪಾನ್ಸನ್ನು ಗೊತ್ತಾಗಲಿಕ್ಕೆ ಅಂತ. ಸೊ ಇದು ಇನ್ನೊಂದು ಪೆಟ್ ಸ್ಕ್ಯಾನ್ನ ಉಪಯೋಗ. ಹಾಗೆ ಟ್ರೀಟ್ಮೆಂಟ್ ಕೊಟ್ಟು ಕ್ಯಾನ್ಸರ್ ಗುಣ ಆಗುತ್ತೆ. ಸೊ ಗುಣ ಆದಮೇಲೆ ಪೇಷಂಟ್ ತುಂಬ ಭಯ ಪಟ್ಟಿರ್ತಾರೆ ಕ್ಯಾನ್ಸರ್ ಮತ್ತೆ ಬರ್ತದಾ ಇಲ್ವಾ ಅಂತ. ಸೊ ಅದನ್ನು ಕೂಡ ಈ ಪೆಟ್ ಸ್ಕ್ಯಾನ್ ಮೂಲಕ ಮತ್ತೆ ಬಂದಿದೆಯಾ ಇಲ್ವಾ ಅಂತ ಈ ಪೆಟ್ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ. ಈಗ ಈ ಪೆಟ್ ಸ್ಕ್ಯಾನ್ ಅಂತ ಹೇಳುವಾಗ ಅದರ ಜೊತೆಗೆ ನಾವು ಬೇರೆ ಸ್ಕ್ಯಾನ್ಗಳು ಇರ್ತವೆ, ಈಗ CT ಇರ್ಬೋದು ಅಥವಾ ಬೇರೆ ರೀತಿಯ MRI ಇರ್ಬೋದು. ಇದಕ್ಕೆ ಹೋಲಿಸಿದಾಗ ಈ ಪೆಟ್ ಸ್ಕ್ಯಾನ್ ಅನ್ನುವಂಥದ್ದು ಯಾಕೆ ಭಿನ್ನ ಅನಿಸುತ್ತೆ? ಸೊ ನಮಗೆ CT ಅಥವಾ MRI ಅಥವಾ ಅಲ್ಟ್ರಾಸೌಂಡ್ ಇದೆಲ್ಲ ಬಾಡಿಯ ಕಾಂಪೊಸಿಷನ್ ಹೇಗಿದೆ ಹೊರಗಿಂದ ನಮಗೆ ಗೊತ್ತಾಗ್ತದೆ. ಬಾಡಿ ಯಾವ ಥರ ಇದೆ, ಆರ್ಗನ್ಸ್ ಎಲ್ಲ ಎಷ್ಟು ದೊಡ್ಡದಿದೆ, ಎಷ್ಟೆಷ್ಟು ಏನೇನಿದೆ ಅಂತ ಜಸ್ಟ್ ಮಾರ್ಫಾಲಜಿಕಲ್ ಅಂದರೆ ಎನಾಟಮಿ ಹೇಗಿದೆ ಅಂತ ಗೊತ್ತಾಗ್ತದೆ. ಈ ಪೆಟ್ ಸ್ಕ್ಯಾನ್ ಅಂದ್ರೆ ಫಂಕ್ಷನ್, ಯಾವ ಥರ ಕೆಲಸ ಮಾಡ್ತಿದೆ ಬಾಡಿ, ಎಲ್ಲೆಲ್ಲಿ ಡಿಸೀಸ್ ಇದೆ, ಎಷ್ಟೆಷ್ಟು ಡಿಸೀಸ್ ಕೆಲಸ ಮಾಡ್ತಿದೆ, ಇದೊಂಥರ ಫಂಕ್ಷನಲ್ ಸ್ಕ್ಯಾನ್ ಅಂತ. ಸೊ ಎರಡರ ಡಿಫ್ರೆನ್ಸ್ ಏನಂದರೆ ಪೆಟ್ ಸ್ಕ್ಯಾನ್ ಅಂದರೆ ಫಂಕ್ಷನಲ್ ಸ್ಕ್ಯಾನ್, CT MRI ಅಂದರೆ ಸ್ಟ್ರಕ್ಚರಲ್ ಆರ್ ಎನಾಟಮಿಕಲ್ ಸ್ಕ್ಯಾನ್, ನಮಗೆ ಡಿಸೀಸ್ ಎಷ್ಟು ದೊಡ್ಡದಿದೆ ಅದೆಲ್ಲ ಗೊತ್ತಾಗ್ತದೆ. ಇನ್ನೊಂದೇನೆಂದರೆ ಪೆಟ್ ಸ್ಕ್ಯಾನ್ ಅಂದರೆ ಹೋಲ್ ಬಾಡಿ, ಇದರಲ್ಲಿ ಇಡೀ ಮೇಲಿಂದ ಕೆಳಗಿನ ತನಕ ಎಲ್ಲ ಕವರ್ ಆಗ್ತದೆ. CT MRI ಎಲ್ಲ ಒಂದು ಆರ್ಗನ್, ಒಂದು ಬಾಡಿ ಪಾರ್ಟ್ ಅಷ್ಟೇ ಕವರ್ ಆಗ್ತದೆ. ಸೊ ಇದರಲ್ಲಿ ಎಲ್ಲ ಗೊತ್ತಾಗ್ತದೆ ನಮಗೆ. ಸೊ ಅದೇ ಮೇನ್ ಡಿಫ್ರೆನ್ಸ್ ಅಂದರೆ ಈಗ ಹೇಳಿದೆ. ಈಗ ಈ ಪೆಟ್ ಸ್ಕ್ಯಾನನ್ನು ಯಾರೂ ಕೂಡ ಮಾಡಿಸ್ಬೋದಾ ಅಥವಾ ಏನಾದರೂ ಎಕ್ಸೆಪ್ಷನ್ಗಳು ಇರ್ತದೆ ಇದಕ್ಕೆ? ಇದಕ್ಕೆ ಎಕ್ಸೆಪ್ಷನ್ ಏನಂದರೆ ಪ್ರೆಗ್ನೆಂಟ್ ಲೇಡೀಸ್ ಮಾಡಬಾರ್ದು.
ಪ್ರೆಗ್ನೆಂಟ್ ಲೇಡೀಸ್ ಆದರೆ ಇದು ರೇಡಿಯೇಷನ್ ಇರುವ ಕಾರಣ ಪ್ರೆಗ್ನೆಂಟ್ ಲೇಡೀಸ್ ಈ ಸ್ಕ್ಯಾನ್ ಸ್ಟ್ರಿಕ್ಟ್ಲಿ ಕಾಂಟ್ರಾಇಂಡಿಕೇಟೆಡ್, ಅಂದರೆ ಮಾಡಲೇಬಾರ್ದು ಅಂತ ನಾವು ಸ್ಕ್ಯಾನ್ ಮಾಡೋ ಮುಂಚೆ ಅದನ್ನು ಕನ್ಫರ್ಮ್ ಮಾಡಿರ್ತೇವೆ, ಪ್ರೆಗ್ನೆನ್ಸಿಗೆ ಏನು ಚಾನ್ಸಸ್ ಇಲ್ಲ ಅಂತ. ಸೊ ಕೆಲವರಲ್ಲಿ ಡೌಟ್ ಇದ್ದರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಯೇ ನಾವು ಸ್ಕ್ಯಾನ್ ಮಾಡ್ತೇವೆ. ಈಗ ಈ ಪೆಟ್ ಸ್ಕ್ಯಾನ್ ಹೊರತಾಗಿ ಬೇರೆ ಯಾವ ರೀತಿಯಾದಂಥ ಸ್ಕ್ಯಾನ್ಗಳನ್ನು ಈ ನ್ಯೂಕ್ಲಿಯರ್ ಮೆಡಿಸಿನ್ನಲ್ಲಿ ಮಾಡಲಾಗುತ್ತೆ? ಸೊ ಪೆಟ್ ಸ್ಕ್ಯಾನ್ ಅಂದರೆ ಮೇನ್ಲಿ ಅದು ಕ್ಯಾನ್ಸರ್ ರಿಲೇಟೆಡ್ ಇರ್ತದೆ. ಬಟ್ ಪೆಟ್ ಸ್ಕ್ಯಾನಲ್ಲಿ ಕ್ಯಾನ್ಸರ್ ಮಾತ್ರ ಅಲ್ಲ, ಅದರಲ್ಲಿ ಕೂಡ ಹಾರ್ಟ್ ರಿಲೇಟೆಡ್ ಸ್ಕ್ಯಾನ್, ಆಮೇಲೆ ಜ್ವರ ಇದ್ದರೆ ಜ್ವರ ಬಂದು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತಾರೆ, ಆದರೂ ಯಾಕೆ ಜ್ವರ ಬಂದಿದೆ ಅಂತ ಗೊತ್ತಾಗದಿದ್ದರೆ ಪೆಟ್ ಸ್ಕ್ಯಾನ್ ಇಂದಾಗಿ ಅದು ಗೊತ್ತಾಗ್ಬೋದು. ಪೆಟ್ ಸ್ಕ್ಯಾನ್ ಬಿಟ್ಟರೆ ಬೇರೆ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಸ್ಕ್ಯಾನ್ ಇದೆ ನಮ್ಮ ನ್ಯೂಕ್ಲಿಯರ್ ಮೆಡಿಸಿನಲ್ಲಿ. ಕಾಮನ್ ಆಗಿ ಥೈರಾಯ್ಡ್ಗೆ ಅಂತ ಒಂದು ಸ್ಕ್ಯಾನ್ ಇದೆ, ಥೈರಾಯ್ಡ್ ಸ್ಕ್ಯಾನ್. ಥೈರಾಯ್ಡ್ ಫಂಕ್ಷನ್ ಯಾಕೆ ಜಾಸ್ತಿ ಆಗ್ತಿದೆಯಾ ಇಲ್ಲ ಅದು ಇನ್ಫೆಕ್ಷನ್ನಿಂದಾಗಿ ಜಾಸ್ತಿ ಆಗ್ತಿದೆಯಾ ಅದು ಗೊತ್ತಾಗ್ತದೆ. ಆಮೇಲೆ ಕಿಡ್ನಿಗೆ ಅಂತ ತುಂಬ ಸ್ಕ್ಯಾನ್ಸ್ ಇದೆ, DMSA ಇರ್ಬೋದು, DTPA ಇರ್ಬೋದು, ಬೋನ್ ಸ್ಕ್ಯಾನ್ ಅಂತ ಇದೆ, ಎಲುಬುಗಳ ಸಮಸ್ಯೆ ಗೊತ್ತಾಗಲಿಕ್ಕೆ. ಆಮೇಲೆ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಸ್ಕ್ಯಾನ್ ಇದೆ. ಕಾಮನ್ ಆಗಿ ಫೇಮಸ್ ಆಗಿರೋದು ಪೆಟ್ ಸ್ಕ್ಯಾನ್, ಆದರೆ ಬೇರೆ ವಿಭಿನ್ನ ಥರದ ಸ್ಕ್ಯಾನ್ಸ್ ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ಇದೆ. ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಕ್ಯಾನ್ಸರ್ನ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಾದಂಥ ಪಾತ್ರವನ್ನು ವಹಿಸುತ್ತೆ? ನ್ಯೂಕ್ಲಿಯರ್ ಮೆಡಿಸಿನ್ ಮೊದಲು ಫೇಮಸ್ ಆಗಿದ್ದು ಹೇಗೆ ಅಂದರೆ 1920s 1930s ಥೈರಾಯ್ಡ್ ಕ್ಯಾನ್ಸರ್ ಇರುವಾಗ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಬಂದಿತ್ತು. ಅದು ತುಂಬ ಫೇಮಸ್ ಆಗಿತ್ತು, ಯಾಕಂದರೆ ಥೈರಾಯ್ಡ್ ಕ್ಯಾನ್ಸರಿಗೆ ಮೇಯ್ನ್ ಟ್ರೀಟ್ಮೆಂಟ್ ಏನಂದರೆ ಸರ್ಜರಿ. ಆದರೆ ಸರ್ಜರಿ ಆದ ನಂತರ ಕೂಡ ಸ್ವಲ್ಪ ರೆಸಿಡ್ಯುವಲ್ ಸೆಲ್ಸ್ ಅಂತ ಇರ್ತದೆ, ರೆಮಿನೆಂಟ್ ಥೈರಾಯ್ಡ್ ಟಿಶ್ಯೂ ಅಂತ ಇರ್ತದೆ ಆಪರೇಟ್ ಮಾಡಿದ ಸೈಟಲ್ಲಿ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಎಬ್ಲೇಷನ್ ಅಂತ ಫೇಮಸ್ ಆಯಿತು. ಸೊ ಅದು ಈಗಲೂ ಅದು ಅಷ್ಟೇ ಪ್ರಮುಖವಾಗಿದೆ. ಇನ್ ಎಡಿಷನ್ ಟು ದ್ಯಾಟ್ ಇನ್ನೂ ಒಂದೆರಡು ಈಗ ಲುಟೀಷಿಯಂ ಅಂತ ಒಂದು ಐಸೋಟೋಪ್ ಬಂದಿದೆ, ಅದನ್ನು ಬೇರೆ ಬೇರೆ ಫಾರ್ಮಸ್ಯೂಟಿಕಲ್ ಜೊತೆ ಟ್ಯಾಗ್ ಮಾಡ್ತಾರೆ. ಅಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಆಗಿರ್ಬೋದು, ಇದೆರಡಕ್ಕೂ ಒಂದೊಂದು PSMA ಅಥವಾ ಸೊಮ್ಯಾಟೋಸ್ಟಾಟಿನ್ ರಿಸೆಪ್ಟರ್ ಅಂತ ಕ್ಯಾನ್ಸರಲ್ಲಿ ರಿಸೆಪ್ಟರ್ ಎಕ್ಸ್ಪ್ರೆಸ್ ಆಗಿರ್ತದೆ, ಅದನ್ನು ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡಲಿಕ್ಕೆ ಅಂತ ಈ ರೇಡಿಯೋ ಐಸೋಟೋಪ್ಸನ್ನು ಯೂಸ್ ಮಾಡ್ತಾರೆ. ಡಿಫ್ರೆನ್ಸ್ ಏನಂದರೆ ಈ ಟ್ರೀಟ್ಮೆಂಟ್ಗಳು ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಅದನ್ನು ಕ್ಯಾನ್ಸರ್ ಸೆಲ್ಸ್ ಎಲ್ಲಿರ್ತದೆ ಅಲ್ಲೇ ಹೋಗಿ ಇದು ಟ್ರೀಟ್ ಮಾಡ್ತದೆ. ತುಂಬ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಆಗಿರುವ ಕಾರಣ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇರ್ತದೆ. ಈ ಒಂದು ಮೆಡಿಸಿನ್ ಎಲ್ಲ ರೀತಿಯ ಕ್ಯಾನ್ಸರ್ಗಳಿಗೂ ಕೂಡ ಅನ್ವಯ ಆಗುತ್ತಾ ಅಥವಾ ಕೆಲವೊಂದಕ್ಕೆ ಮಾತ್ರ ಇದು ಮಾಡಬೇಕು ಅಂತ ಏನಾದರೂ ಇದೆಯಾ? ಈಗ ಕಾಮನ್ ಆಗಿ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಅಪ್ರೂವ್ ಆಗಿರುವಂಥದ್ದು, FDA ಅಪ್ರೂವ್ಡ್ ಅಥವಾ ಎಲ್ಲ ಕಾಮನ್ ಆಗಿ ಟ್ರೀಟ್ ಮಾಡುವಂಥ ಕ್ಯಾನ್ಸರ್ಸ್ ಯಾವುದಂದ್ರೆ ಥೈರಾಯ್ಡ್ ಕ್ಯಾನ್ಸರ್, ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್, ಇನ್ನೊಂದು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್. ಸೊ ಇದು ಅಲ್ಲದೆ ತುಂಬ ಬಗೆಯ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ಗಳು ಈಗ ರಿಸರ್ಚ್ ನಡೀತಾ ಇದೆ. ಲಾಸ್ಟ್ 10 ವರ್ಷದಲ್ಲಿ ಪ್ರಾಸ್ಟೇಟ್ ಮತ್ತು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಗಳು ತುಂಬ ಇಂಪಾರ್ಟೆಂಟ್ ಆಗಿ ಬಂದಿದೆ. ಸೊ ಇನ್ನೂ 1-2 ಡಿಕೇಡಲ್ಲಿ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಇದೆ. ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಮಾಡುವ ಮುಂಚೆ ಈ ರೋಗಿಗಳನ್ನು ಯಾವುದಾದ್ರೂ ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತಾ ಅಥವಾ ಅವರನ್ನು ತಯಾರು ಮಾಡಬೇಕಾಗುತ್ತಾ, ಹೇಗೆ? ಹೌದು, ಕಾಮನ್ ಆಗಿ ನಾವು ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಕೊಡುವಾಗ ಅದು ಪೇಷಂಟ್ಸನ್ನು ನಾವು ತಯಾರು ಮಾಡ್ತೇವೆ. ಹೇಗಂದರೆ ಅವರು ಅಯೋಡಿನ್, ಅದು ನಾರ್ಮಲ್ ಉಪ್ಪಲ್ಲಿ ಅಯೋಡಿನ್ ಅಂಶ ಇರ್ತದೆ, ಹಾಗೆ ನಾವು ಅವ್ರಿಗೆ ನಾರ್ಮಲ್ ಅಯೋಡಿನ್ ಫ್ರೀ ಡಯಟ್ ಅಂತ ಹೇಳ್ತೇವೆ. ಅಟ್ಲೀಸ್ಟ್ 1-2-3 ವಾರಗಳ ಕಾಲ ನಾರ್ಮಲ್ ಉಪ್ಪು ತಗೊಳ್ಬಾರ್ದು, ಕಲ್ಲುಪ್ಪು ತಗೊಳ್ಬೇಕು. ಆಮೇಲೆ ಅಯೋಡಿನ್ ಇರುವಂಥದ್ದು ಎಲ್ಲ ಐಟಮ್ಸ್ ಅವಾಯ್ಡ್ ಮಾಡಬೇಕು, ಸಾಲ್ಟ್ ಅವಾಯ್ಡ್ ಮಾಡಬೇಕು, ಸೀ ಫುಡ್ ಅವಾಯ್ಡ್ ಮಾಡಬೇಕು. ಈ ಥರ ತುಂಬ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ, ಯಾಕಂದರೆ ನಾವು ಕೊಡುವ ಟ್ರೀಟ್ಮೆಂಟಲ್ಲೂ ಅಯೋಡಿನ್ ಇರುವ ಕಾರಣ ನಾರ್ಮಲ್ ಫುಡ್ಡಲ್ಲಿರುವಂಥ ಅಯೋಡಿನ್ ಜೊತೆ ಇಂಟರ್ಫಿಯರ್ ಆಗಬಾರ್ದು ಅಂತ ನಾವು ಈ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ ಅವರಿಗೆ. ಒಂದ್ಸಲ ಈ ಟ್ರೀಟ್ಮೆಂಟ್ ಆದ ನಂತರ ಅವರು ಏನಾದರೂ ಜಾಗರೂಕತೆ ವಹಿಸಬೇಕಾಗುತ್ತಾ ಅಥವಾ ಬೇರೆ ಏನಾದರೂ ಪ್ರೊಸೀಜರ್ಗಳಿರ್ತದೆ, ಹೇಗೆ? ಹೌದು, ಇದರಲ್ಲಿ ನಾನು ಹೇಳಿದಾಗೆ ರೇಡಿಯೋ ಅಯೋಡಿನ್ ಅಂದರೆ ಅದು ಅವ್ರ ಪೇಷಂಟ್ಸ್ಗೆ ರೇಡಿಯೇಷನ್ ಕೊಡೋದು, ಅವ್ರು ಕುಡಿಬೇಕು. ಸೊ ಅವ್ರು ಕುಡಿದ ನಂತರ ಅವರೇ ರೇಡಿಯೇಷನ್ನ ಸೋರ್ಸ್ ಆಗ್ತಾರೆ. ಸೊ ಅವರ ಸ್ಕಿನ್ನಲ್ಲಿ, ಅವರ ಸಲೈವದಲ್ಲಿ, ಅವರ ಸ್ವೆಟ್ಟಲ್ಲಿ, ಅವರ ಯೂರಿನ್, ಇದರಲ್ಲೆಲ್ಲ ರೇಡಿಯೇಷನ್ ಇರ್ತದೆ. ಹಾಗೆ ಅವರು ಮಲಕ್ಕೊಳ್ಳುವಾಗ ಅವ್ರು ಸಪ್ರೇಟಾಗಿ ಒಬ್ಬರೇ ಮಲಗಬೇಕು, ಅವ್ರ ಜೊತೆ ಯಾರೂ ಇರಬಾರ್ದು. ಹಾಗೆ
ಅವರ ಬಟ್ಟೆಗಳನ್ನೆಲ್ಲ ಸಪ್ರೇಟಾಗಿ ಒಗಿಬೇಕು, ಯಾರ ಬಟ್ಟೆ ಜೊತೆ ಕೂಡ ಮಿಕ್ಸ್ ಮಾಡಬಾರ್ದು, ಗರ್ಭಿಣಿಯರು ಇಲ್ಲ ಸಣ್ಣ ಮಕ್ಕಳು ಅವ್ರಿಗಿಂತ ದೂರ ಇರಬೇಕು. ಇದೆಲ್ಲ 2-3 ವಾರಗಳ ಕಾಲ ಅವ್ರು ಫಾಲೋ ಮಾಡಬೇಕು, ಯಾಕಂದರೆ ಅವರ ಬಾಡಿಯಿಂದ ರೇಡಿಯೇಷನ್ ಹೋಗ್ತಾ ಇರ್ತದೆ. ಸೊ ಅದು ಬೇರೆಯವ್ರಿಗೆ ಹಾರ್ಮ್ಫುಲ್. ಅವರಲ್ಲಿ ರೇಡಿಯೇಷನ್ ಆ್ಯಕ್ಟ್ ಮಾಡ್ತದೆ ಅಗೇನ್ಸ್ಟ್ ಕ್ಯಾನ್ಸರ್ ಸೆಲ್ಸ್, ಆದರೆ ಜನರಲ್ ಪಬ್ಲಿಕ್ಕಿಗೆ ಆ ರೇಡಿಯೇಷನ್ ಒಳ್ಳೆಯದಲ್ಲ. ಈಗ ಈ ಟ್ರೀಟ್ಮೆಂಟ್ ಎಷ್ಟು ಕಾಲ ತಗೋಬೇಕಾಗ್ತದೆ? ಈ ಟ್ರೀಟ್ಮೆಂಟ್ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ರೇಡಿಯೋ ಅಯೋಡಿನ್ ಅದು ಡಿಪೆಂಡ್ ಆಗ್ತದೆ. ಬರೀ ಥೈರಾಯ್ಡಲ್ಲೇ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಥೈರಾಯ್ಡ್ಗಿಂತ ಹೊರಗಡೆ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಲಂಗ್ಸ್ಗೆ ಹೋಗಿದೆಯಾ, ಸ್ಕೆಲಿಟನ್ ಇದು ಬೋನ್ಸಿಗೆ ಹೋಗಿದೆಯಾ, ಇದೆಲ್ಲ ನೋಡಿ ನಾವು ಎಷ್ಟು ಸಲ ಬೇಕಾಗ್ತದೆ ಅಂತ ಡಿಸೈಡ್ ಮಾಡಿರ್ತೇವೆ. ಆಮೇಲೆ ಹೇಗೆ ರೆಸ್ಪಾಂಡ್ ಆಗ್ತದೆ ಅದೆಲ್ಲ ನೋಡಿ ಮತ್ತೆ ಡಿಸೈಡ್ ಮಾಡ್ತೇವೆ ನಾವು. ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುವಾಗ ನಾವು ಕೀಮೋಥೆರಪಿ ಬಗ್ಗೆ ಮಾತಾಡ್ತೇವೆ. ಈಗ ಈ ಕೀಮೋಥೆರಪಿಗೂ ಮತ್ತು ಈ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂಥ ವ್ಯತ್ಯಾಸಗಳೇನು ಡಾಕ್ಟ್ರೆ? ಸೊ ಕೀಮೋಥೆರಪಿ ಮತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಸ್ಗೆ ವ್ಯತ್ಯಾಸ ಏನಂದರೆ, ಇದು ಡೈರೆಕ್ಟಾಗಿ ಹೋಗಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಸೆಲ್ಸ್ನ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್ ಅಲ್ಲೇ ಆ್ಯಕ್ಟ್ ಆಗ್ತದೆ. ಹಾಗೆ ಅದರಿಂದಾಗಿ ಸೈಡ್ ಇಫೆಕ್ಟ್ಗಳು ಕೀಮೋಥೆರಪಿಯಲ್ಲಿ ಕಾಮನ್ ಆಗಿ ಹೇರ್ ಫಾಲ್ ಆಗೋದು, ಇಲ್ಲ ವಾಮಿಟಿಂಗ್, ಇಲ್ಲ ಬೋನ್ ಮ್ಯಾರೋ ಸಪ್ರೆಷನ್ ಅಂದರೆ ಬ್ಲಡ್ ಕೌಂಟ್ಸ್ ಎಲ್ಲ ಕಡಿಮೆ ಆಗೋದು, ಈ ಥರದ ಸೈಡ್ ಇಫೆಕ್ಟ್ಸ್ ಎಲ್ಲ ತುಂಬ ಜಾಸ್ತಿ ಇರ್ತದೆ. ಆಮೇಲೆ ಇದಕ್ಕೆ ಎಡಿಷನ್ ಆಗಿ ಇನ್ನೂ ತುಂಬ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರ್ತದೆ. ಈ ಥರದ ಸೈಡ್ ಎಫೆಕ್ಟ್ಸ್ ಎಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟಲ್ಲಿ ಬರೋದು ತುಂಬ ಅಪರೂಪ. ಇದು ತುಂಬ ಟಾರ್ಗೆಟೆಡ್ ಆಗಿ ಇರ್ತದೆ ಟ್ರೀಟ್ಮೆಂಟ್. ಈಗ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಈಗ ಲಭ್ಯತೆ ಹೇಗಿದೆ? ಅಂದರೆ ಎಲ್ಲ ಆಸ್ಪತ್ರೆಗಳಲ್ಲೂ ಸಿಗ್ತದಾ, ಅಥವಾ ಕಾಸ್ಟ್ ಬಗ್ಗೆ ಮಾತಾಡ್ತಾರೆ, ಇದು ಕಾಸ್ಟ್ಲಿನ ಸಾಮಾನ್ಯರ ಜನರಿಗೂ ಕೂಡ ಇದು ಕೈಗೆಟುಕುವಂಥದ್ದ ಹೇಗೆ? ಈಗ BPL ಕಾರ್ಡ್ ಇರೋ ಜನರಿಗೆ ಅಂತ ಸಾಮಾನ್ಯವಾಗಿ ಪೆಟ್ ಸ್ಕ್ಯಾನ್ ಎಲ್ಲ ಅವರಿಗೆ ಕನ್ಸೆಷನ್ ಕೊಟ್ಟು ಮಾಡಲಾಗ್ತಿದೆ. ಹಾಗೆ ತುಂಬ ಕಡಿಮೆ ದರಕ್ಕೆ ಸ್ಕ್ಯಾನ್ ಮಾಡ್ತಿದ್ದಾರೆ. ಹಾಗೆ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಕೂಡ BPL ಕಾರ್ಡ್, ಆಯುಷ್ಮಾನ್ ಭಾರತ್ ಸ್ಕೀಮ್ ಮೂಲಕ ಅವರಿಗೆಲ್ಲ ಫ್ರೀಯಾಗಿ ದೊರೀತಾ ಇದೆ. ಇದನ್ನು ಇನ್ನೂ ಜಾಸ್ತಿ ಸ್ಕೀಮ್ಸ್ ಎಲ್ಲ ಮಾಡೋದು ಅವಶ್ಯಕತೆ ಇದೆ ಅಂತ ನನ್ನ ನಂಬಿಕೆ. ಮತ್ತು ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನಾದರೂ ತಂತ್ರಜ್ಞಾನದಲ್ಲಿ ಬದಲಾವಣೆಗಳು ಅಥವಾ ಹೊಸ ಆವಿಷ್ಕಾರಗಳು ಈ ಥರ ನಡೀತಾ ಇದೆಯಾ? ಹೌದು, ಇದರಲ್ಲಿ ತುಂಬ ಹೊಸ ರೇಡಿಯೋ ಟ್ರೇಸರ್ ಅಂದರೆ ರೇಡಿಯೇಷನ್ ಎಮಿಟ್ ಮಾಡುವಂಥ ಮೆಡಿಸಿನ್ಗಳು ಬರ್ತಾನೆ ಇರ್ತದೆ. ಸೊ ಈಗ ಹೊಸತ್ತೊಂದು ಫ್ಯಾಪಿ ಅಂತ ಒಂದು ಮಾಲಿಕ್ಯೂಲ್ ಬಂದಿದೆ. ಸೊ ನಾವು ನಾರ್ಮಲ್ ಆಗಿ ಸ್ಕ್ಯಾನ್ ಮಾಡುವಾಗ ಟ್ಯೂಮರ್ ಸೆಲ್ಸ್ಗಳಿಗೆ ಅಟ್ಯಾಚ್ ಆಗುವಂಥ ಟ್ರೇಸರ್ ಯೂಸ್ ಮಾಡ್ತೇವೆ. ಆದರೆ ಇದೇನೆಂದರೆ ಟ್ಯೂಮರ್ ಸೆಲ್ಸ್ನ ಹತ್ತಿರ ಇರುವ ಮೈಕ್ರೋ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ, ಅಲ್ಲಿ ಬೈಂಡ್ ಆಗುವಂಥ ಇದು ಯೂಸ್ ಮಾಡ್ತೇವೆ. ಹಾಗೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂಥ FDG ಅಂತ ಟ್ರೇಸರ್, ಅದಕ್ಕೆ ಪೇಷಂಟ್ಸ್ ಫಾಸ್ಟಿಂಗ್ ಮಾಡಬೇಕು, ಆಮೇಲೆ ಶುಗರ್ ತುಂಬ ಜಾಸ್ತಿ ಇದ್ದರೆ ಸ್ಕ್ಯಾನ್ ಕ್ವಾಲಿಟಿ ಅಷ್ಟು ಒಳ್ಳೆಯದಾಗಿ ಬರುವುದಿಲ್ಲ. ಸೊ ಇದು ಫ್ಯಾಪಿ ಅಂದರೆ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ಇದರಲ್ಲಿ ಕಮ್ಮಿ ಇರುತ್ತೆ. ಹಾಗೆ ಇದು ತುಂಬ ಒಳ್ಳೆಯ ಒಂದು ಆಲ್ಟರ್ನೇಟಿವ್ ಆಗಿದೆ FDGಗೆ. ಹಾಗೆ ಟ್ರೀಟ್ಮೆಂಟಲ್ಲಿ ಕೂಡ ತುಂಬ ಹೊಸ ಟ್ರೇಸರ್ಸ್ಗಳು ಬರ್ತಾ ಇದೆ, ರಿಸರ್ಚ್ ತುಂಬ ನಡೀತಾ ಇದೆ ಇದರಲ್ಲಿ. ಈಗ ನಾವು ಕ್ಯಾನ್ಸರ್ ಅಂತ ಹೇಳುವಾಗ ಬೇರೆ ಬೇರೆ ಸ್ಟೇಜ್ಗಳು ಅಂತ ಹೇಳ್ತೇವೆ. ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋಂಥದ್ದು ಯಾವ ಸ್ಟೇಜಲ್ಲಿ ಜಾಸ್ತಿ ಉಪಯೋಗಕ್ಕೆ ಬೀಳ್ತದೆ? ಇದು ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ಪೆಟ್ ಸ್ಕ್ಯಾನ್ ಅಂತ ನೋಡಿದರೆ ಯಾವ ಸ್ಟೇಜ್ ಅಂತ ಗೊತ್ತಾಗಲಿಕ್ಕೆ ನಾವು ಮಾಡುವಂಥ ಸ್ಕ್ಯಾನ್. ಆಮೇಲೆ ಟ್ರೀಟ್ಮೆಂಟಲ್ಲಿ ನಾವು ನಾರ್ಮಲ್ ಆಗಿ ಹೇಳೋದು, ಈಗ ಬಂದಿರುವ ಎಲ್ಲ ಲುಟೀಷಿಯಮ್ ಟ್ರೀಟ್ಮೆಂಟ್ಗಳು ಸ್ಟೇಜ್ 4 ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂಥ ಕ್ಯಾನ್ಸರಲ್ಲೇ ನಾವು ಯೂಶ್ವಲಿ ಅದನ್ನು ಕೊಡ್ತೇವೆ. ಈಗ ಒಂದ್ಸರಿ ಚಿಕಿತ್ಸೆ ತಗೊಂಡ ನಂತರ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣಮುಖ ಆಗಿರ್ತದ, ಅಥವಾ ಅದು ಮತ್ತೆ ಬರುವಂಥ ಸಾಧ್ಯತೆ ಏನಾದರೂ ಇರ್ತದ ಡಾಕ್ಟ್ರೆ? ಅದು ಕೂಡ ಯಾವ ಕ್ಯಾನ್ಸರ್ ಯಾವ ಟ್ರೀಟ್ಮೆಂಟ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾವೀಗ ಥೈರಾಯ್ಡ್ ಕ್ಯಾನ್ಸರ್ ಆದರೆ ಥೈರಾಯ್ಡ್ ನೆಕ್ಕಲ್ಲಿ ಥೈರಾಯ್ಡಲ್ಲಿ ಮಾತ್ರ ಡಿಸೀಸ್ ಇದ್ದರೆ ಈ ಟ್ರೀಟ್ಮೆಂಟ್ ಒಂದು ಸಲ ಕೊಟ್ಟರೆ ಯೂಶ್ವಲಿ ಮತ್ತೆ ಬರುವ ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ. ಆದರೆ ಲಂಗ್ಸ್ಗೆ ಅಥವಾ ಬೋನ್ಗೆ ಎಲ್ಲ ಸ್ಪ್ರೆಡ್ ಆಗಿದ್ದರೆ ಡಿಸೀಸ್ ಕಂಟ್ರೋಲಲ್ಲಿ ಇರ್ತದೆ, ಅದು ಕಂಪ್ಲೀಟಾಗಿ ಗುಣಮುಖ ಆಗ್ತದೆ ಅಂತ ಹೇಳೋದು ಕಷ್ಟ ಇದೆ ತುಂಬ. ಈಗ ಇನ್ನೊಂದು ನಾವು ಹೇಳಿದೆ ಪ್ರಾಸ್ಟೇಟ್ ಕ್ಯಾನ್ಸರ್, ನ್ಯೂರೋಎಂಡೋಕ್ರೈನ್ ಕ್ಯಾನ್ಸರ್, ಇದೆಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟಾಗಿ ಗುಣಮುಖ ಆಗೋದಿಲ್ಲ. ಆದರೆ ಪೇಷಂಟಿನ ಸಿಂಪ್ಟಮ್ಸ್ ಕಡಿಮೆ ಆಗ್ತದೆ, ಡಿಸೀಸ್ ಮುಂದೆ ಹೋಗೋದು, ಪ್ರೋಗ್ರೆಷನ್ ಆಗೋದು ಇದು ಸ್ವಲ್ಪ ಕಡಿಮೆ ಆಗ್ತದೆ, ಸ್ವಲ್ಪ ನಿಧಾನಾಗಿ ಆಗ್ತದೆ. ಪೇಷಂಟಿನ ಲೈಫ್ ಸ್ಟೈಲ್ ತುಂಬ ಇಂಪ್ರೂವ್ ಆಗ್ತದೆ, ಅವರಿಗೆ ಪೇಯ್ನ್ ರಿಲೀಫ್ ಆಗ್ತದೆ. ಇದೆಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಚಿಕಿತ್ಸೆಗಳಿಂದ ಸಾಧ್ಯ ಆಗ್ತದೆ. ಡಾಕ್ಟರ್, ಈಗ ತಮ್ಮ ಅನುಭವದಲ್ಲಿ ಹೇಳೋದಾದರೆ ಬರುವಂಥ ರೋಗಿಗಳಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಯಾವ ರೀತಿಯಾದಂಥ ಭಯಗಳಿರ್ತವೆ? ಯೂಶ್ವಲಿ ಅವರಿಗೆ ಭಯ ಏನಿರ್ತದೆ ಅಂದರೆ ರೇಡಿಯೇಷನ್ನಿಂದ
ಅವರಿಗೆ ನಂಗೆ ರೇಡಿಯೇಷನ್ ಬಂದರೆ ಏನಾಗ್ತದೆ ಅಂತ ಇರ್ತದೆ. ಆದರೆ ಈಗ ನಾವು ಕೊಡ್ತಿರುವ ರೇಡಿಯೇಷನ್ ಎಲ್ಲ ತುಂಬ ಕಮ್ಮಿ ಅಮೌಂಟ್ ಆಫ್ ರೇಡಿಯೇಷನ್, ಹಾಗೆ ಅವರಿಗೆ ಜಾಸ್ತಿ ಸೈಡ್ ಇಫೆಕ್ಟ್ ಇಲ್ಲದಂಥ ಟ್ರೀಟ್ಮೆಂಟ್. ಈಗ ಈ ಒಂದು ಟ್ರೀಟ್ಮೆಂಟನ್ನು ಮಕ್ಕಳಿಗೆ ಕೂಡ ಕೊಡಬಹುದಾ ಹೇಗೆ? ಹೌದು, ಮಕ್ಕಳಲ್ಲಿ ಕೂಡ ನಾವು ಥೈರಾಯ್ಡ್ ಕ್ಯಾನ್ಸರ್ ನಾವು ಕಾಮನ್ ಆಗಿ ನೋಡ್ತೇವೆ, ಹಾಗೆ ಮಕ್ಕಳಲ್ಲಿ ಕಾಮನ್ ಆಗಿ ಕೊಡ್ತೇವೆ. ಇನ್ನು ಬಾಣಂತಿಯರಿಗೆ ಹೇಗೆ ಇದು? ಬ್ರೆಸ್ಟ್ ಫೀಡಿಂಗ್ ಪೇಷಂಟ್ಸಲ್ಲಿ ನಾವು ಈ ಟ್ರೀಟ್ಮೆಂಟ್ ಕೊಡೋದಾದರೆ ಬ್ರೆಸ್ಟ್ ಫೀಡಿಂಗನ್ನು ಸ್ಟಾಪ್ ಮಾಡಲಿಕ್ಕೆ ಹೇಳ್ತೇವೆ. ಹಾಗೆ ಯಾಕಂದರೆ ಅವರ ಬ್ರೆಸ್ಟ್ ಮಿಲ್ಕಲ್ಲಿ ರೇಡಿಯೇಷನ್ ಬರ್ತದೆ, ಇದು ಮಕ್ಕಳಿಗೆ ಕೊಡಬಾರ್ದು ಮಿಲ್ಕ್. ಸೊ ನಾವು ಅವ್ರಿಗೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಲಿಕ್ಕೆ ಹೇಳ್ತೇವೆ. ಈಗ ತಮ್ಮ ಪ್ರಕಾರ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ನ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳೋದಾದರೆ, ಒಂದು ಒಳ್ಳೆಯ ಉಪಯೋಗ ಅಥವಾ ಒಳ್ಳೆಯ ಅನುಕೂಲ ಅಂತ ಹೇಳೋದಾದರೆ ಏನು ಹೇಳ್ತೀರಾ? ಬೆಸ್ಟ್ ಅಡ್ವಾಂಟೇಜ್ ಏನಂದರೆ ಇದು ತುಂಬ ನಾನ್ ಇನ್ವೆಸಿವ್, ಅಂದರೆ ನಾವು ಇದರಲ್ಲಿ ಸರ್ಜರಿ ಥರ ನಾವು ಪೇಷಂಟ್ಸನ್ನು ಓಪನ್ ಅಪ್ ಮಾಡೋದಿಲ್ಲ. ಆಮೇಲೆ ಅಷ್ಟು ಕಾಂಪ್ಲೆಕ್ಸ್ ಇಲ್ಲ. ರೇಡಿಯೋಥೆರಪಿ ಅಂದರೆ ಒಂದು ಮೆಷಿನ್ ಮೂಲಕ ರೇಡಿಯೇಷನ್ ಕೊಡೋದು. ಆಮೇಲೆ ಕೀಮೊಥೆರಪಿಗೆ ಹೋಲಿಸಿದರೆ ಸೈಡ್ ಇಫೆಕ್ಟ್ಸ್ಗಳು ತುಂಬ ಕಡಿಮೆ ಇದೆ. ಸೊ ಇದು ತುಂಬ ಸಿಂಪಲ್ ಆಗಿರುವಂಥ ಟ್ರೀಟ್ಮೆಂಟ್, ತುಂಬ ಸಿಂಪಲ್ ಆಗಿ ವಿದೌಟ್ ಎನಿ ಸೈಡ್ ಎಫೆಕ್ಟ್ಸ್ ಇರುವಂಥ ಟ್ರೀಟ್ಮೆಂಟ್. ಈಗ ತಮ್ಮ ಒಂದು ಆಸ್ಪತ್ರೆಯಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥೆಗಳು, ಸೌಲಭ್ಯಗಳು ಇವೆ? ನಮ್ಮ ಆಸ್ಪತ್ರೆಯಲ್ಲಿ ಪೆಟ್ ಸ್ಕ್ಯಾನ್ಗಳು ಮಾಡ್ತೇವೆ. ಸೊ ತಿಂಗಳಿಗೆ 300ಕ್ಕಿಂತ ಜಾಸ್ತಿ ಪೆಟ್ ಸ್ಕ್ಯಾನ್ಗಳು ಮಾಡ್ತೇವೆ. ಹಾಗೆ ಉಳಿದ ಸ್ಕ್ಯಾನ್ಗಳು ನಾನು ಏನೇನು ಹೇಳಿದೆ ಅದು ಎಲ್ಲ ಟೈಪ್ ಆಫ್ ಸ್ಕ್ಯಾನ್ಸ್ ಮಾಡ್ತೇವೆ. ಥೆರಪಿಗಳು ಕೂಡ ನಾವು ಮಾಡ್ತೇವೆ. ನಾವು ರೇಡಿಯೋ ಐಡಿನ್ ಥೆರಪಿ ಥೈರಾಯ್ಡ್ ಕ್ಯಾನ್ಸರ್ ಪೇಷಂಟ್ಸಿಗೆ ಮಾಡ್ತೇವೆ, ಲುಟೀಷಿಯಮ್ ಥೆರಪಿ ಮಾಡ್ತೇವೆ ಪ್ರಾಸ್ಟೇಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ, ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಸ್ಗೆ, ಹಾಗೂ ಚಿಕ್ಕ ಮಕ್ಕಳಲ್ಲಿ ಒಂದು ನ್ಯೂರೋಬ್ಲಾಸ್ಟೋಮಾ ಅಂತ ಒಂದು ತುಂಬ ರೇರ್ ಕ್ಯಾನ್ಸರ್ ಬರ್ತದೆ, ಅದಕ್ಕೂ ಕೂಡ MIBG ಥೆರಪಿ ಅಂತ ಒಂದು ನಾವು ರೀಸೆಂಟಾಗಿ ಒಂದು ಕೊಟ್ಟಿದ್ದೇವೆ. ಸೊ ತುಂಬ ಟೈಪ್ ಬಗೆಯ ಕ್ಯಾನ್ಸರ್ಗಳಿಗೆ ನಾವು ಥೆರಪಿ ಕೊಟ್ಟಿದ್ದೇವೆ. ಈಗ ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಮಾತಾಡ್ತೇವೆ. ಆ ಸಂದರ್ಭದಲ್ಲಿ ಈ ಪೆಟ್ ಸ್ಕ್ಯಾನನ್ನು ಮಾಡಲಾಗುತ್ತಾ ಅಥವಾ ವೈದ್ಯರ ಸಲಹೆ ಮೇರೆಗೆ ಮಾಡುವಂಥದ್ದು ಇದು? ಹೌದು, ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದರೆ ಕೆಲವು ಪೇಷಂಟ್ಸ್ಗೆ ಜ್ವರ ಇರ್ತದೆ. ಜ್ವರ ಅಂದರೆ ಒಂದು ಸಿಂಪ್ಟಮ್, ಅದೊಂದು ಡಿಸೀಸ್ ಅಲ್ಲ. ಸೊ ಆ ಸಿಂಪ್ಟಮ್ಗೆ ತುಂಬ ಥರದ ಕಾಸ್ಗಳಿರ್ತದೆ, ಅದರಲ್ಲಿ ಒಂದು ಕ್ಯಾನ್ಸರ್ ಕೂಡ ಹೌದು. ಸೊ ಅವರು ತುಂಬ ಬ್ಲಡ್ ಟೆಸ್ಟ್, ಸ್ಕ್ಯಾನ್ಗಳು ಇದೆಲ್ಲ ಮಾಡಿದರೂ ಅವರಿಗೆ ಯಾಕೆ ಜ್ವರ ಬಂದಿದೆ ಅಂತ ಉತ್ತರ ಗೊತ್ತಿರೋದಿಲ್ಲ. ಆಗ ಪೆಟ್ ಸ್ಕ್ಯಾನ್ ತುಂಬ ಹೆಲ್ಪ್ಫುಲ್ ಆಗ್ತದೆ. ಕ್ಯಾನ್ಸರ್ ಬಂದಿದೆಯಾ ಇಲ್ಲ ಅವ್ರಿಗೆ ಇನ್ಫೆಕ್ಷನ್ ಬಂದಿದೆಯಾ ಇದು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಪೆಟ್ ಸ್ಕ್ಯಾನ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಡಾಕ್ಟ್ರೆ, ಹಾಗೆ ನಾವು ಈ ರೇಡಿಯೋ ಥೆರಪಿ ಅನ್ನೋದ್ರ ಬಗ್ಗೆ ಕೇಳ್ತೇವೆ. ಈ ರೇಡಿಯೋ ಥೆರಪಿಗೂ ನ್ಯೂಕ್ಲಿಯರ್ ಮೆಡಿಸಿನಿಗೂ ಇರುವಂಥ ವ್ಯತ್ಯಾಸಗಳೇನು? ರೇಡಿಯೋ ಥೆರಪಿ, ನ್ಯೂಕ್ಲಿಯರ್ ಮೆಡಿಸಿನ್ ಎರಡರಲ್ಲೂ ರೇಡಿಯೇಷನ್ ಬರ್ತದೆ. ಸೊ ಡಿಫ್ರೆನ್ಸ್ ಏನು ಅಂತ ಎಲ್ಲರಿಗೂ ಕಾಮನ್ ಆಗಿರುವಂಥ ಡೌಟ್. ರೇಡಿಯೋ ಥೆರಪಿಯಲ್ಲಿ ಏನಂದರೆ ಹೊರಗಿಂದ ಮೆಷಿನ್ ರೇಡಿಯೇಷನ್ ಕೊಡೋದು ಒಂದು ಏರಿಯಾಗೆ. ಸೊ ಆ ಏರಿಯಾ ಪರ್ಟಿಕ್ಯುಲರ್ ಏರಿಯಾದ ಹತ್ತಿರ ಇರುವಂಥ ಏರಿಯಾ ಕೂಡ ರೇಡಿಯೇಷನ್ ಹೋಗ್ತದೆ. ನ್ಯೂಕ್ಲಿಯರ್ ಮೆಡಿಸಿನ್ ಅಂದರೆ ನಾವು ಮೆಡಿಸಿನ್ ಯೂಶ್ವಲಿ ಕೊಡೋದು ಕುಡಿಲಿಕ್ಕೆ ಅಥವಾ ಇಂಜೆಕ್ಷನ್ ಆಗಿ, ಈ ಎರಡು ವಿಧಾನಗಳ ಮೂಲಕ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತದೆ. ಆ ಮೆಡಿಸಿನ್ ಅದೇ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಅಲ್ಲಲ್ಲಿ ಹೋಗಿ ಅದೇ ಆ ಕೆಲಸ ಮಾಡ್ತದೆ. ಹಾಗೆ ಇದು ತುಂಬ ಸೇಫ್, ತುಂಬ ಟಾರ್ಗೆಟೆಡ್, ಎಲ್ಲೆಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಲ್ಲಿ ಮಾತ್ರ ಆ್ಯಕ್ಟ್ ಆಗ್ತದೆ. ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ನ ಟ್ರೀಟ್ಮೆಂಟ್ ಏನಿದೆ ಅದರ ಪ್ರಕ್ರಿಯೆ ಹೇಗಿರುತ್ತೆ, ಅದನ್ನು ಹೇಗೆ ಮಾಡ್ತೀರಾ, ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಡಾಕ್ಟ್ರೆ? ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಗೆ ಥೆರನೋಸ್ಟಿಕ್ಸ್ ಅಂತ ಹೇಳ್ತೇವೆ. ಥೆರನೋಸ್ಟಿಕ್ಸ್ ಅಂದರೆ ಅಂದರೆ ಥೆರಪಿ, ನೋಸ್ಟಿಕ್ಸ್ ಅಂದರೆ ಡಯಾಗ್ನೋಸ್ಟಿಕ್ಸ್. ಅಂದರೆ ನಾವು ಏನೇನು ನೋಡ್ತೇವೆ ಅದನ್ನೇ ನಾವು ಟ್ರೀಟ್ ಮಾಡೋದು. ಸೊ ನಾವು ಒಂದು ಮಾಲಿಕ್ಯೂಲ್ ನಾವು ಯೂಸ್ ಮಾಡ್ತೇವೆ. ಒಂದು ಉದಾಹರಣೆಗೆ ನಾವು ಪ್ರಾಸ್ಟೇಟಿಗೆ ಹೇಳಿದೆ ನಾನು PSMA ಅಂತ, ಅದನ್ನು ನಾವು ಒಂದು ಗ್ಯಾಲಿಯಮ್ 68 ಅಂತ ರೇಡಿಯೋ ಲೇಬಲ್ಡ್ ಮಾಲಿಕ್ಯೂಲ್ ಇದೆ, ಅದ್ರ ಜೊತೆ ಟ್ಯಾಗ್ ಮಾಡಿ ಒಂದು ಸ್ಕ್ಯಾನ್ ಮಾಡ್ತೇವೆ, ಪೆಟ್ ಸ್ಕ್ಯಾನ್. ಅದು ಆ ಡಿಸೀಸ್ ಎಲ್ಲೆಲ್ಲಿ ಹರಡಿದೆ ಅಂತ ಆ ಸ್ಕ್ಯಾನಲ್ಲಿ ಗೊತ್ತಾಗ್ತದೆ. ಅಂದರೆ ಬೋನಲ್ಲಿ ಹರಡಿದೆಯಾ ಇಲ್ಲ ಲಿಂಫ್ ನೋಡಿಗೆ ಹರಡಿದೆಯಾ ಇದೆಲ್ಲ ಗೊತ್ತಾಗ್ತದೆ ನಮಗೆ ಸ್ಕ್ಯಾನಲ್ಲಿ. ಸೊ ನಾವು ಸ್ಕ್ಯಾನಲ್ಲಿ ನಮ್ಮ ಮಾಲಿಕ್ಯೂಲ್ ಅಲ್ಲಲ್ಲಿ ಹೋಗ್ತದೆ ಅಂತ ಕೂಡ ಗೊತ್ತಾಗ್ತದೆ. ಸೊ ನಾವು ಅದೇ PSMA ಮಾಲಿಕ್ಯೂಲನ್ನು ಲುಟೀಷಿಯಮ್ ಅಂದರೆ ಒಂದು ಬೀಟಾ ರೇಡಿಯೇಷನನ್ನು ಎಮಿಟ್ ಮಾಡುವಂಥ, ವಿಕಿರಣವನ್ನು ಎಮಿಟ್ ಮಾಡುವಂಥ ಒಂದು ಮಾಲಿಕ್ಯೂಲ್, ಅದರ ಜೊತೆ ಅದನ್ನೇ PSMA ಅನ್ನು ಟ್ಯಾಗ್ ಮಾಡ್ತೇವೆ. ಸ್ಕ್ಯಾನ್ ಮಾಡುವಾಗಲೇ ಗೊತ್ತಾಗ್ತದೆ ನಮಗೆ ಈ ಮೆಡಿಸಿನ್ ಇಲ್ಲಿ ಹೋಗ್ತದೆ, ಇಲ್ಲಿ ಆ್ಯಕ್ಟ್ ಮಾಡ್ತದೆ, ಇದೆಲ್ಲ ನಮಗೆ ಮೊದಲೇ ಗೊತ್ತಿರ್ತದೆ. ಅದನ್ನೇ ನಾವು ಇನ್ನೊಂದು ರೇಡಿಯೋ ಐಸೋಟೋಪ್ ಅದೇ ಮಾಲಿಕ್ಯೂಲ್ ಜೊತೆ ಕಂಬೈನ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಹಾಗೆ ಇದರಿಂದ ನಮಗೆ ಟ್ರೀಟ್ಮೆಂಟ್ ಟಾರ್ಗೆಟೆಡ್ ಆಗಿದೆ,
ಇಫೆಕ್ಟಿವ್ ಆಗಿದೆ, ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತ ಇದೆಲ್ಲ ನಮಗೆ ಆ ಸ್ಕ್ಯಾನಿಂದ ಗೊತ್ತಾಗ್ತದೆ. ಈ ಟ್ರೀಟ್ಮೆಂಟನ್ನು ಒಂದೇ ಸರಿ ತಗೋಬೇಕಾ ಮತ್ತೆ ಮತ್ತೆ ತಗೊಳ್ಳುವಂಥ ಸನ್ನಿವೇಶ ಬರ್ತದೆ ಡಾಕ್ಟ್ರೆ? ಹೌದು, ನಾನೀಗ ಹೇಳಿದ ಉದಾಹರಣೆಗೆ ಕೊಟ್ಟ PSMA ಅಂತ ಇರೋದು, ನಾವು ನಾರ್ಮಲ್ ಆಗಿ ಏನು ಮಾಡ್ತೇವೆ ಅಂದರೆ 2 ಟ್ರೀಟ್ಮೆಂಟ್ ಕೊಡ್ತೇವೆ, 2 ಸೈಕಲ್ಗಳು, 2 ತಿಂಗಳು ಆದಮೇಲೆ 2 ಸೈಕಲ್ ಕೊಡ್ತೇವೆ. ಆ 2 ಸೈಕಲ್ ಕೊಟ್ಟ ಮೇಲೆ ನಾವು ಹೇಗೆ ರೆಸ್ಪಾಂಡ್ ಆಗಿದೆ ಅಂತ ಅದೇ ಸ್ಕ್ಯಾನ್ ಮಾಡ್ತೇವೆ. PSMA ಅದೇ ಸ್ಕ್ಯಾನ್ ಮಾಡ್ತೇವೆ ನಾವು, ಗ್ಯಾಲಿಯಂ PSMA ಅಂತ ಹೇಳಿದ್ದೀನಲ್ಲ, ಅದನ್ನೇ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಆ ಸ್ಕ್ಯಾನಲ್ಲಿ ಸ್ವಲ್ಪ ರೆಸ್ಪಾಂಡ್ ಆಗಿದೆ, ಸೊ ಇಲ್ಲ ಡಿಸೀಸ್ ಸ್ಟೇಬಲ್ ಆಗೇ ಇದೆ, ಜಾಸ್ತಿ ಪ್ರೋಗ್ರೆಸ್ ಆಗಲಿಲ್ಲ ಅಂದರೆ ಮತ್ತೆ 2 ಸೈಕಲ್ ಕೊಡ್ತೇವೆ. ಈ 2 ಸೈಕಲ್ ಇದೇ ಥರ ಮ್ಯಾಕ್ಸಿಮಮ್ 6ರಿಂದ 7 ಸೈಕಲ್ಗಳು ಕೊಡ್ತೇವೆ. ಈಗ ಆಸ್ಪತ್ರೆಗಳಲ್ಲಿ ಇಲ್ಲಿ ಯಾವ ರೀತಿಯಾದಂಥ ಸೇಫ್ಟಿ ಮೆಷರ್ಸನ್ನು ತಗೋತೀರಾ ತಾವು ಈ ಟ್ರೀಟ್ಮೆಂಟನ್ನು ಕೊಡಬೇಕಾದ್ರೆ? ಸೊ ನಮಗೆ ಇದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ, AERB, ಒಂದು ಥೆರಪಿ ಬೆಡ್, ಐಸೋಲೇಷನ್ ಬೆಡ್ ಮಾಡಬೇಕಿದ್ರೆ ಏನೇನು ವಾರ್ಡಿಗೆ ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ರೂಲ್ಸ್ ಇದೆ, ಅದೆಲ್ಲ ಮೆನ್ಷನ್ ಮಾಡಿದೆ. ನಾವು ಅದನ್ನೇ ಫಾಲೋ ಮಾಡಿಕೊಂಡು ಒಂದು ವಾರ್ಡ್ ಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ಉದಾಹರಣೆಗೆ ವಾಲ್ನ ಥಿಕ್ನೆಸ್ ತುಂಬ ಜಾಸ್ತಿ ಇರ್ತದೆ, ಅದರ ಒಳಗೆ ವಾರ್ಡ್ ಒಳಗೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಆಮೇಲೆ ಆ ವಾರ್ಡಿಗೆ ಸಪ್ರೇಟಾಗಿ ಒಂದು ಟ್ಯಾಂಕ್ ಇರ್ತದೆ. ಆ ಟ್ಯಾಂಕ್ ಸಪ್ರೇಟಾಗಿ ಯಾಕಿರ್ತದೆ ಅಂದರೆ ಅದರ ಒಳಗಿರೋದೊಂದು ಪೇಷಂಟ್, ಆ ಪೇಷಂಟ್ ರೇಡಿಯೇಷನನ್ನು ಎಮಿಟ್ ಮಾಡ್ತಿರ್ತಾರೆ, ಅವರ ಯೂರಿನಲ್ಲಿ ಕೂಡ ರೇಡಿಯೇಷನ್ ಇರ್ತದೆ. ಸೊ ಅವರು ಯೂಸ್ ಮಾಡುವಂಥ ಟಾಯ್ಲೆಟ್ ಸಪ್ರೇಟ್ ಟ್ಯಾಂಕಿಗೆ ಕನೆಕ್ಟ್ ಆಗಿರ್ತದೆ. ಆ ಟ್ಯಾಂಕ್ ನಾರ್ಮಲ್ ಟ್ಯಾಂಕ್ ಜೊತೆ ಮಿಕ್ಸ್ ಆಗಬಾರ್ದು. ಸೊ ಆ ಟ್ಯಾಂಕ್ ಒಂದು 3 ತಿಂಗಳ ಕಾಲ ಅದನ್ನು ಸಪ್ರೇಟಾಗಿ ಇಟ್ಟು ಜನರಲ್ ವೇಸ್ಟ್ ಜೊತೆ ಡಿಸ್ಪೋಸ್ ಮಾಡ್ತೇವೆ. ಇದು ಯಾಕೆ ಮಾಡ್ತೀವಿ ಅಂದರೆ ಆ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ನಾರ್ಮಲ್ ಜನರಿಗೆ ಆಕ್ಸೆಸ್ ಆಗಬಾರ್ದು ಅಂತ. ಈಗ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಇದು ಈ ಹೆಲ್ತ್ ಇನ್ಶೂರೆನ್ಸ್ಗಳಲ್ಲಿ ಕವರ್ ಆಗಿರ್ತದಾ ಹೇಗೆ? ಹೌದು, ಈಗ ಹೆಲ್ತ್ ಇನ್ಶೂರೆನ್ಸಲ್ಲಿ ನಾರ್ಮಲ್ ಆಗಿ FDA ಅಪ್ರೂವ್ಡ್ ಎಲ್ಲ ಯಾವುದಿದೆ, ರೇಡಿಯೋಡಿನ್ ಥೆರಪಿ ತುಂಬ ವರ್ಷಗಳ ಕಾಲ ಕೊಡ್ತಿದ್ದಾರೆ, ಸೊ ಅದು ಕವರ್ ಆಗಿದೆ. ಹಾಗೆ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ, ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಗಳಿಗೆ ಇರುವ ಟ್ರೀಟ್ಮೆಂಟ್ಗಳು ಹೆಲ್ತ್ ಇನ್ಶೂರೆನ್ಸಲ್ಲಿ ಕವರ್ ಆಗಿರ್ತದೆ. ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಒಂದು ಸಂದೇಶ ಕೊಡಬೇಕು, ಅವ್ರಿಗೇನೋ ಹೇಳಬೇಕು ಅಂತ ಹೇಳಿದರೆ ಏನು ಹೇಳ್ತೀರಾ? ಜನರಲಿ ನ್ಯೂಕ್ಲಿಯರ್ ಮೆಡಿಸಿನ್, ನ್ಯೂಕ್ಲಿಯರ್ ಅಂತ ವರ್ಡ್ ಕೇಳಿದಾಗ ಜನರಲಿ ನಾರ್ಮಲ್ ಆಗಿ ತುಂಬ ಭಯ ಬರುತ್ತೆ ಅವರಿಗೆ. ಆಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್, ಈ ಥರ ಮಿಸ್ಕನ್ಸೆಪ್ಷನ್ ಬರುತ್ತೆ. ಸೊ ಅವ್ರು ನಾರ್ಮಲ್ ಆಗಿ ಇದೆಲ್ಲ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್, ನಮ್ಮ ಗವರ್ಮೆಂಟ್ ಇದೆ, ಒಂದು ತುಂಬ ರೆಗ್ಯುಲೇಟರಿ ಬಾಡಿ ಇದೆ, ಇದೆಲ್ಲ ತುಂಬ ಚಿಕ್ಕ ಪ್ರಮಾಣದ ರೇಡಿಯೇಷನ್ ಇರೋದು ಇದರಲ್ಲಿ. ಸೊ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ. ನಿಮ್ಮ ಡಾಕ್ಟರ್ ಹೇಳಿದ್ದನ್ನು, ನ್ಯೂಕ್ಲಿಯರ್ ಮೆಡಿಸಿನ್ ಡಾಕ್ಟರ್ ಹೇಳುವಂಥದ್ದನ್ನು ಜಸ್ಟ್ ಫಾಲೋ ಮಾಡಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಡಾಕ್ಟ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು.